ಏನೊಂದು ಯುದ್ಧದ ಎಫೆಕ್ಟು ಯಾವ್ಯಾವ ರೀತಿ ಹೊಡಿತಾ ಇದೆ ಅಂತ, ಯಾವ್ಯಾವ ರೀತಿ ಎಫೆಕ್ಟು ಭಾರತಕ್ಕೆ ಆಗ್ತಾ ಇದೆ, ಜೊತೆಗೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ಯಾವ್ಯಾವ ರೀತಿ ಎಫೆಕ್ಟ್ ಆಗ್ತಿದೆ ಅಂತ ನಾನು ನಿಮಗೆ ಸಮಗ್ರವಾಗಿ ವಿವರಿಸ್ತೀನಿ. ಕೆಲವೊಂದು ರಾಷ್ಟ್ರಗಳಲ್ಲಂತೂ ತುಂಬ ವಿಚಿತ್ರವಾದ, ತುಂಬ ಡಿಫ್ರೆಂಟ್ ಆಗಿರೋಂಥ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಸರ್ಕಾರ ಮಾಡಿರೋ ಆದೇಶಗಳು ಹಿಂಗೆಲ್ಲ ಆದೇಶ ಮಾಡ್ಬೋದಾ ಅನ್ನೋ ರೀತಿ ಕೂಡ ಇದೆ. ಅದೇನೇನು ಅಂತ ಒಂದೊಂದಾಗಿ ವಿವರಿಸ್ತೀನಿ. ಮೊದಲಿಗೆ ನೋಡೋದಾದರೆ, ಯುದ್ಧಕ್ಕೆ ಅಮೇರಿಕ ಮತ್ತೆ ತಯಾರಿ ಮಾಡ್ತಿದೆ, ಇನ್ನೇನು ಕೆಲವೇ ದಿನಗಳಲ್ಲಿ ದಾಳಿ ಮಾಡುತ್ತೆ ಅನ್ನೋ ಮಾಹಿತಿ ಸಿಕ್ಕಿದ್ದೇ ತಡ ಪ್ರತಿ ಬ್ಯಾರಲ್ ತೈಲ ಬೆಲೆ ಏನಿದೆ ಅದು ಈಗಾಗಲೇ $100 ದಾಟಿತ್ತು. ಈಗ ಅದು $116 ಏರಿಕೆ ಆಗಿದೆ. ಪ್ರತಿ ಬ್ಯಾರಲ್ನ ಒಂದು ತೈಲದ ಬೆಲೆ, ಕಚ್ಚಾ ತೈಲದ ಬೆಲೆ. ಜೊತೆಗೆ LPG ಅಂತೂ ಅಲಭ್ಯತೆ ಇಲ್ಲ. LPG ದರ ಕೂಡ ಸಹಜವಾಗಿಯೇ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿದೆ. ಅದ್ರ ಜೊತೆಗೆ ಭಾರತೀಯ ಶೇರ್ ಮಾರುಕಟ್ಟೆ ಏನಿದೆಯಲ್ಲ, ಇವತ್ತು ಆರಂಭ ಆಗ್ತಿದ್ದಂಗೆನೇ ಭಾರಿ ಕುಸಿತ ಕಾಣ್ತು. ನಿನ್ನೆ ಶೇರ್ ಮಾರುಕಟ್ಟೆ ರಜಾ ಇತ್ತು. ಇವತ್ತು ಆರಂಭ ಆಗ್ತಿದ್ದಂಗೆ ಆರಂಭದಲ್ಲೇ 900 ಪಾಯಿಂಟ್ಸ್ ಕುಸಿತ ಕಾಣ್ತು. ನಿಫ್ಟಿ ಕೂಡ 50ಕ್ಕೂ ಹೆಚ್ಚು ಅಂಕಗಳ ಕುಸಿತ ಕಾಣ್ತು ಆರಂಭದಲ್ಲೇನೆ. ದಿನದಂತ್ಯಕ್ಕೆ ಏನಾಗುತ್ತೆ ನೋಡಬೇಕು, ಅದು ಭಾರಿ. ಆದರೆ ಒಂದಂತೂ ಖಂಡಿತ, ದಿನದಂತ್ಯಕ್ಕೂ ಕೂಡ ಅದು ಕುಸಿತದ ಹಾದಿಯಲ್ಲೇ ಸಾಗುವಂಥ ಎಲ್ಲ ಲಕ್ಷಣಗಳು ಇದ್ದಾವೆ. ಇದು ಒಂದು ಎಫೆಕ್ಟ್ ಆದರೆ ಭಾರತಕ್ಕೆ. ಮತ್ತೊಂದು, ತೈಲ ಬೆಲೆ ಏರಿಕೆ ಆಗ್ತಿದ್ದಂಗೆ ಚಿನ್ನದ ದರದಲ್ಲಿ ಅಲ್ಪ ಕುಸಿತ. ಅಂದರೆ ಯಾವಾಗ ಯುದ್ಧ ಶುರುವಾಯಿತು, ತೈಲ ಬೆಲೆ ಏರಿಕೆ ಆಯಿತು, ಆವಾಗ ಚಿನ್ನದ ದರದಲ್ಲಿ ನಿಧಾನ ಕುಸಿತ ಇದೆ. ಇವತ್ತಿನ ಮಟ್ಟಿಗೆ, ಇವತ್ತು ಬೆಳಗ್ಗಿನ ಮಾಹಿತಿಯ ಪ್ರಕಾರ 1 ಗ್ರಾಮ್ ಚಿನ್ನಕ್ಕೆ $1 ಅಷ್ಟು ಕುಸಿತ ಕಂಡಿದೆ. ಅಂದರೆ ಈ ಕುಸಿತ ಇನ್ನಷ್ಟು ಜಾಸ್ತಿ ಆಗುತ್ತೆ ಅನ್ನೋ ಒಂದು ಮಾಹಿತಿ ಮಾರ್ಕೆಟಲ್ಲಿ ಕೇಳಿ ಬರ್ತಾ ಇದೆ. ಯಾಕೆಂದರೆ ತೈಲ ಬೆಲೆ ಏರಿಕೆ ಆಗ್ತಿದ್ದಂಗೆನೇ ಚಿನ್ನದ ದರದಲ್ಲಿ ಕುಸಿತ ಆಗೋದು ಸಹಜ. ಆ ರೀತಿಯಾದಂಥ ಕುಸಿತ ಕಂಡುಬರ್ತಿದೆ ಅನ್ನೋದು ವಿಶ್ಲೇಷಕರ ಒಂದು ಅಭಿಮತ. ಜೊತೆಗೆ ರಸಗೊಬ್ಬರ ಕೊರತೆ ಉಂಟಾಗ್ತಾ ಇದೆ. ಏನಕ್ಕೆ ಅಂದರೆ, ರಸಗೊಬ್ಬರ ತಯಾರಿಕೆಗೆ ಬೇಕಾಗಿರೋದು ಇದೇ ಪೆಟ್ರೋಲಿಯಂ ಕಚ್ಚಾ ಉತ್ಪನ್ನಗಳು. ಈ ಒಂದು LPG ತಯಾರಿಕೆಗೆ ಪ್ರೊಫೈನ್ ಮತ್ತು ಬ್ಯೂಟೈನ್ ಅಂತ 2 ಅನಿಲಗಳನ್ನೇನು ಬಳಸ್ತಾರೆ, ಆ ಅನಿಲಗಳಿಂದ ಒಂದು ಪೆಟ್ರೋಕೆಮಿಕಲ್ಸ್ಗೂ ಬೇಕಾಗುತ್ತೆ. ಜೊತೆಗೆ ರಸಗೊಬ್ಬರ ಸೇರಿದಂತೆ ಪ್ರಮುಖ ಏನೊಂದು ಉತ್ಪನ್ನಗಳಿಗೆ ಮೂಲ ವಸ್ತುವಾಗಿ ಬಳಕೆ ಆಗುತ್ತೆ. ಅದು ಯೂರಿಯಾ ಇರ್ಬೋದು, DAP ಇರ್ಬೋದು, ಆ ರೀತಿ ರಸಗೊಬ್ಬರಗಳಿಗೆ. ನಮ್ಮ ಇಂಡಿಯಾಗೂ ಬೇಕು ರಸಗೊಬ್ಬರ. ಏನಕ್ಕೆ ಅಂದರೆ, ಇನ್ನೇನು ಬೇಸಿಗೆ ಶುರುವಾಗಿದೆ, ಇನ್ನು ಸ್ವಲ್ಪ ದಿನಕ್ಕೇ ಮಳೆಗಾಲ ಶುರುವಾಗುತ್ತೆ. ಮೇ ಎಂಡ್ ಅಥವಾ ಜೂನ್ ಅಷ್ಟೊತ್ತಿಗೆ. ಆ ಟೈಮ್ ಒಳಗಡೆ ರಸಗೊಬ್ಬರ ಸ್ಟಾಕ್ ಇಟ್ಕೊಬೇಕಾಗುತ್ತೆ. ನಮ್ಮ ರೈತರಿಗೆ ಯೂರಿಯಾ ಬೇಕು, DAP ಬೇಕು, ಈ ರೀತಿಯಾದಂಥ ಹಲವಾರು ಸಾರಜನಕ, ರಂಜಕ, ರಸಗೊಬ್ಬರಗಳ ಸಂಗ್ರಹ ಬೇಕು. ಆ ಸಂಗ್ರಹ ಮಾಡ್ಕೊಬೇಕು ಅಂದರೆ ಈಗಾಗಲೇ ರಸಗೊಬ್ಬರ ಕೊರತೆ ಉಂಟಾಗಿರೋದ್ರಿಂದ ಆಸ್ಟ್ರೇಲಿಯಾದಲ್ಲಿ ಗೋಧಿ ಉತ್ಪಾದನೆ ಕಡಿಮೆ ಆಗಿದೆ. ಅಂದರೆ ಮುಂದಿನ ದಿನಗಳಲ್ಲಿ, ಮುಂದಿನ ಮಳೆಗಾಲಕ್ಕೆ, ನಾವು ಕೃಷಿ ಆರಂಭ ಮಾಡೋ ಅಂಥ ಸಮಯಕ್ಕೆ ನಮಗೂ ರಸಗೊಬ್ಬರ ಕೊರತೆ ಉಂಟಾಗುತ್ತಾ? ಸದ್ಯದ ಮಟ್ಟಿಗೆ ಕೇಂದ್ರ ರಸಗೊಬ್ಬರ ಸಚಿವಾಲಯ ಹೇಳ್ತಿರೋದು ಆ ಥರ ಏನು ಪ್ರಾಬ್ಲಮ್ ಇಲ್ಲ ಅಂತ. ಆದರೆ ಗೊತ್ತಿಲ್ಲ. ಯಾಕೆಂದರೆ ಯುದ್ಧ ಆರಂಭಕ್ಕೂ ಮೊದಲು ನಮ್ಮಲ್ಲಿ ತೈಲ ಅಭಾವ ಇಲ್ಲ, ಅನಿಲ ಅಭಾವ ಇಲ್ಲ ಅಂತಲೇ ಹೇಳಲಾಗ್ತಿತ್ತು. ಆದರೆ ದೊಡ್ಡ ಮಟ್ಟದಲ್ಲಿ ಇವತ್ತು LPG ಅಭಾವ ಕಂಡು ಬಂದಿದೆ. ಸದ್ಯದ ಮಟ್ಟಿಗೆ ಭಾರತ ಹೇಳ್ತಿರೋದು ನಮ್ಮಲ್ಲಿ ರಸಗೊಬ್ಬರ ಕೊರತೆ ಇಲ್ಲ ಅಂತ. ಆದರೆ ಎಷ್ಟು ಮಟ್ಟಿಗೆ ಆ ಕೊರತೆ ತುಂಬೋದಕ್ಕೆ ಸರ್ಕಾರ ಇದುವರೆಗೂ ಪ್ರಯತ್ನ ಪಟ್ಟಿದೆ, ಅದ್ರ ಬಗ್ಗೆ ಮಾಹಿತಿ ಇನ್ನಷ್ಟು ಬೇಕಾಗುತ್ತೆ. ಆದರೆ ಇದೇ ರೀತಿಯಾದಂಥ ಪರಿಣಾಮ ಆಸ್ಟ್ರೇಲಿಯಾದಲ್ಲಿ ಈಗಾಗಲೇ ಆಗಿದೆ, ರಸಗೊಬ್ಬರ ಕೊರತೆ. ಹಂಗಾಗಲಿ ಗೋಧಿ ಉತ್ಪಾದನೆ ಕಡಿಮೆ ಆಗಿದೆ. ಇನ್ನು ವಿದ್ಯುತ್ ಉಳಿಸೋದಕ್ಕೋಸ್ಕರ ದಕ್ಷಿಣ ಕೊರಿಯಾ, ಈ ಸೌತ್ ಕೊರಿಯಾ, ನೀವು K-ಸೀರೀಸ್ ಎಲ್ಲ ನೋಡ್ತಿರಲ್ಲ ಸಾಮಾನ್ಯವಾಗಿ, ಒಂದು ನೆಟ್ಫ್ಲಿಕ್ಸ್ ಇರ್ಬೋದು, ಅಮೆಝಾನ್ ಪ್ರೈಮ್ ಇರ್ಬೋದು, ಅದರಲ್ಲೆಲ್ಲ ಅಂಥ K-ಸೀರೀಸ್ ತಯಾರು ಮಾಡೋ ದಕ್ಷಿಣ ಕೊರಿಯಾದಲ್ಲಿ ಸ್ನಾನಕ್ಕೆ ಕಡಿಮೆ ನೀರು ಬಳಸ್ರಪ್ಪ ಅಂತ ಹೇಳಿದ್ದಾರೆ. ಯಾಕೆಂದರೆ ಆ ಜಲ ಉತ್ಪಾದನೆಗೂ ವಿದ್ಯುತ್ ಬೇಕು, ಜೊತೆಗೆ ಅದನ್ನು ನೀರನ್ನ ಬಿಸಿ ಮಾಡೋದಕ್ಕೂ ವಿದ್ಯುತ್ ಬೇಕು. ಹಂಗಾಗಿ ವಿದ್ಯುತ್ ಉತ್ಪಾದನೆಯನ್ನು ನಾವು, ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡೋದ್ರ ಮೂಲಕ ಈ ರೀತಿಯಾದಂಥ ಒಂದು ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಮುಂದಾಗಿದೆ. ಇನ್ನು ಥೈಲ್ಯಾಂಡಲ್ಲಿ ಏನು ಮಾಡಿದ್ದಾರೆ, AC ವಿದ್ಯುತ್ ಉಳಿಸೋದಕ್ಕೆ ಅರ್ಧ ತೋಳಿನ ಶರ್ಟ್ ಧರಿಸಿ ಅಂತ ಹೇಳಿದ್ದಾರೆ. ಥೈಲ್ಯಾಂಡಲ್ಲಿ ಭಾರತದಂಗೆನೇ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ, ಹಂಗಾಗಿ ಫುಲ್ ಸ್ಲೀವ್ ಶರ್ಟ್ ಹಾಕ್ಕೊಂಡ್ರೆ AC ಜಾಸ್ತಿ ಬೇಕಾಗುತ್ತೆ, ಆಫ್ ಸ್ಲೀವ್ಸ್ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಗಾಳಿ ಆಡುತ್ತೆ, AC ಕಡಿಮೆ ಬೇಕಾಗುತ್ತೆ ಅಂತ. ಇವೆಲ್ಲ ಒಂದಂತಕ್ಕೆ ಫನ್ನಿ ಅನ್ನಿಸ್ಬೋದು, ಆದರೆ ಈ ರೀತಿಯಾದಂಥ ಒಂದು ಆದೇಶಗಳನ್ನು ಮಾಡಲಾಗಿದೆ. ಜೊತೆಗೆ ಫಿಲಿಪೈನ್ಸ್ ಏನಿದೆ ಅದರಲ್ಲಿ ಆ ದೇಶದಲ್ಲಿ ಎಲಿವೇಟರ್ ಮತ್ತು ಲಿಫ್ಟ್ ಬಳಕೆಯನ್ನು ಕಡಿಮೆ ಮಾಡಿ, ಅಥವಾ ಕೆಲವೊಂದು ಕಡೆ ಮಾಡಲೇಬೇಡಿ ಅಂತ ಹೇಳಿದ್ದಾರೆ. ಕೇವಲ ವಯಸ್ಸಾದವ್ರಿಗೆ ಮಾತ್ರ ಎಲಿವೇಟರ್ ಬಳಕೆ ಮಾಡೋದಕ್ಕೆ ಮತ್ತು ಲಿಫ್ಟ್ ಬಳಕೆ ಮಾಡೋದಕ್ಕೆ ಹೇಳಲಾಗ್ತಿದೆ. ಯಾರು ಯುವ ಜನತೆ ಇದ್ದಾರೆ ಅವ್ರಿಗೆ ನೀವು ಲಿಫ್ಟ್ ಬಳಕೆ ಮಾಡಬೇಡ್ರಪ್ಪ ಅಂತ ಹೇಳಿದ್ದಾರೆ. ಇನ್ನು ಏನೊಂದು ವಾರಕ್ಕೆ 5 ದಿನ ಮಾತ್ರ ಅಗತ್ಯ ವಸ್ತುಗಳನ್ನು ಬಳಸಿ ಅಂತ ಹೇಳ್ಬಿಟ್ಟು ಈಜಿಪ್ಟ್ ದೇಶದಲ್ಲಿ ಸೂಚನೆ ಕೊಡಲಾಗಿದೆ. ಏನೊಂದು ಇಸ್ರೇಲ್ನ ಪಕ್ಕದಲ್ಲಿರುವಂಥ ದೇಶ, ಸುಯೇಜ್ ಕಾಲುವೆಯ ಪಕ್ಕದಲ್ಲಿರುವಂಥ ಈಜಿಪ್ಟ್ ದೇಶದಲ್ಲಿ ವಾರಕ್ಕೆ 5 ದಿನ ಮಾತ್ರ ಶಾಪಿಂಗ್, ಅಂದರೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನ ಓಪನ್ ಮಾಡೋದು ಅಂಥ ಸಮಯದಲ್ಲೇ. ಜೊತೆಗೆ ಏನು ಅಗತ್ಯ ವಸ್ತುಗಳಿದ್ದಾವೆ ಅದನ್ನು ಜನ ವಾರದಲ್ಲಿ 5 ದಿನ ಖರೀದಿ ಮಾಡಲಿ. ಈ ಮೂಲಕ ಒಂದು ಸ್ವಲ್ಪ
ವಿದ್ಯುತ್ ಉಳಿಸ್ಬೋದು ಮತ್ತು ಅಗತ್ಯ ವಸ್ತುಗಳನ್ನು ಬೇಕಾದಾಗ ಸಿಗುತ್ತೆ ಅನ್ನೋ ಒಂದು ಲಭ್ಯತೆಯನ್ನು ಕೂಡ ಈ ಒಂದು ಸರ್ಕಾರ ಮಾಡಿಟ್ಟಿದೆ. ಅಂದರೆ ನೀವು ಸಿಗದೇ ಇಲ್ವೇನೋ ಅಂತ ಮುಗಿಬೀಳ್ಬೇಡಿ, ವಾರದಲ್ಲಿ 5 ದಿನ ಸಿಕ್ಕೇ ಸಿಗುತ್ತೆ ಅಂತ, ಈ ರೀತಿಯಾದಂಥ ವ್ಯವಸ್ಥೆನ ಈಜಿಪ್ಟ್ ಮಾಡಿದೆ. ಇನ್ನು ಬಾಂಗ್ಲಾದೇಶದ ಕತೆ ಅಂತೂ ಒಂದು ರೀತಿ ಮೂರಾ ಬಟ್ಟೆ ಅಂತ ಹೇಳ್ಬೋದು. ಯಾಕೆಂದರೆ ಅಲ್ಲಿ ತಯಾರು ಮಾಡೋದೇ ಬಟ್ಟೆ, ಜವಳಿ ಉತ್ಪನ್ನ. ಆ ಜವಳಿ ಉತ್ಪನ್ನ ತಯಾರೇನೋ ಮಾಡಿದ್ದಾರೆ, ಆದರೆ ಅದನ್ನು ಎಕ್ಸ್ಪೋರ್ಟ್ ಮಾಡಬೇಕಲ್ಲ, ಆಗ್ತಿಲ್ಲ. ಹಂಗಾಗದು ಬಂದರಿನಲ್ಲೇ ಉಳ್ಕೊಂಡಿದೆ, ಏರ್ಪೋರ್ಟಲ್ಲೇ ಲಾಟ್ ಬಟ್ಟೆ ಉಳ್ಕೊಂಡಿದೆ. ಅದು ದೊಡ್ಡ ಸಂಕಟ ಎದುರಾಗಿದೆ. ಇನ್ನು UAE, ಕತಾರ್ ಏನು 2 ದೇಶಗಳಿದ್ದಾವೆ, ಅಲ್ಲಿ ಕಾರ್ಗೋ ಹಬ್ ಸಮಸ್ಯೆ ಉಂಟಾಗಿದೆ. ಕಾರ್ಗೋ ಹಬ್ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಅಲ್ಲಿ ದೊಡ್ಡ ಐಸ್ ಪ್ಲಾಂಟೇಶನ್, ಅಂದರೆ ಏನೊಂದು ಶೀತಲೀಕರಣ ಘಟಕಗಳಿರ್ತವೆ, ಅದರಲ್ಲಿ ಔಷಧಿಗಳನ್ನ ಇಟ್ಟಿರ್ತಾರೆ. ಅದರಲ್ಲೂ ಕೂಡ ಏನೊಂದು ಕ್ಯಾನ್ಸರಿಗೆ ಬೇಕಾದಂಥ ಕೆಲವೊಂದು ಔಷಧಿಗಳು ಅತ್ಯಂತ ಡೀಪ್ ಫ್ರೀಸಲ್ಲಿ ಇರಬೇಕಾಗುತ್ತೆ. ಆ ಔಷಧಿಗಳನ್ನು ಸಾಗಾಟ ಮಾಡೋಕ್ಕಾಗ್ತಿಲ್ಲ ಈ ಒಂದು ಕಾರ್ಗೋ ಹಬ್ ಸಮಸ್ಯೆ ಆಗಿರೋದ್ರಿಂದಾಗಿ. ಹಂಗಾಗಿ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಕ್ಯಾನ್ಸರ್ ಔಷಧದ ಒಂದು ಅಲಭ್ಯತೆ ಉಂಟಾಗ್ಬೋದು ಅನ್ನೋ ಒಂದು ಭೀತಿ ಎದುರಾಗಿದೆ. ಇದು ಭಾರಿ ಡೇಂಜರಸ್ ಇದು. ಆದರೆ ಸದ್ಯದ ಮಟ್ಟಿಗೆ ಯುದ್ಧದಿಂದಾಗಿ ಎಲ್ಲವನ್ನು ತಡ್ಕೊಳ್ಬೇಕಾಗಿದೆ. ಮತ್ತು ಪೆಟ್ರೋಕೆಮಿಕಲ್ಸ್ ಅಲಭ್ಯತೆ ಏನಿದೆಯಲ್ಲ, ಆ ಪೆಟ್ರೋಕೆಮಿಕಲ್ಸ್ ಎಷ್ಟು ಇಂಪಾರ್ಟೆಂಟು ಅಂದರೆ ನಮ್ಮ ಮನೆಯಲ್ಲಿ ಬಳಸೋ ಪೇಂಟಿಂದ ಹಿಡಿದು ನಮ್ಮ ಕೈಯಲ್ಲಿ ಹಿಡ್ಕೊಳ್ಳೋ ಬ್ರಷ್ವರೆಗೂ ಪ್ರತಿಯೊಂದಕ್ಕೂ ಪೆಟ್ರೋಕೆಮಿಕಲ್ಸ್ ಬೇಕು. ಇದು ನಿಜವಾಗ್ಲೂ ಅಚ್ಚರಿ. ಇದು ಇಂಥ ಒಂದು ಪೆಟ್ರೋಕೆಮಿಕಲ್ಸ್ ಅಲಭ್ಯತೆಯಿಂದ ವ್ಯಾಯಾಮಕ್ಕೆ ಬಳಸೋ ಟ್ರ್ಯಾಕ್ ಸೂಟು ಸಿಗ್ತಿಲ್ಲ. ಏನೊಂದು ಡಾಕ್ಟ್ರ್ ಕೈಗೆ ಹಾಕಂತಾರೆ ಗ್ಲೌಸ್, ಅದಕ್ಕೂ ಪೆಟ್ರೋಕೆಮಿಕಲ್ಸಿಂದನೇ ತಯಾರು ಮಾಡೋದು. ಆ ಟ್ರ್ಯಾಕ್ ಸೂಟ್ ಕೂಡ ಸಿಗ್ತಿಲ್ಲ. ಹಂಗಾಗಿ ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಒಂದು ಸಂಕಷ್ಟ ಎದುರಾಗಿದೆ. ಇನ್ನೊಂದು ಕಡೆ ಕತಾರ್ ದೇಶದಲ್ಲಿ ಈಲಿಯಂ ಅಲಭ್ಯತೆ ಉಂಟಾಗಿದೆ. ಈ ಈಲಿಯಂ ಏನಕ್ಕೆ ತುಂಬ್ತಾರೆ ಅಂದರೆ, ಒಂದು ಪಾರ್ಟಿಗಳಲ್ಲಿ ಬಲೂನ್ಗೆ ಗ್ಯಾಸ್ ತುಂಬ್ತಾರಲ್ಲ, ಆ ಗ್ಯಾಸು ಒಂದು ರೀತಿ ಮೇಲ್ಗಡೆಗೆ ಅದು ಆರಿ ಹೋಗುತ್ತೆ. ಏನಕ್ಕೆ ಅಂದರೆ ಈಲಿಯಮ್ಮು ಆಮ್ಲಜನಕ ಮತ್ತು ಇಂಗಾಲ ಡೈಆಕ್ಸೈಡ್ಗಿಂತ ತೂಕ ಕಡಿಮೆ ಇರುತ್ತೆ, ಹಂಗಾಗೋದು ಆರೋಗುತ್ತೆ. ಅದೇ ಕಾರಣಕ್ಕೆ ಪಾರ್ಟಿನಲ್ಲಿ ಬಲೂನ್ಗಳಿಗೆ ಈಲಿಯಂ ತುಂಬ್ತಾರೆ. ಆ ಈಲಿಯಮ್ಮು ಕತಾರ್ನಲ್ಲಿ ಸಿಗೋದು. ಆ ಈಲಿಯಂ ಅಲಭ್ಯತೆಯಿಂದಾಗಿ ಪಾರ್ಟಿಗೆ ಬಲೂನ್ ಸಿಗ್ತಿಲ್ಲ. ಜೊತೆಗೆ MRI ಯಂತ್ರಗಳೇನಿದ್ದಾವೆ ಅದಕ್ಕೂ ಕೂಡ ಈಲಿಯಂ ಬೇಕು. ಆ ಈಲಿಯಂ ಅಲಭ್ಯತೆಯಿಂದಾಗಿ MRI ಯಂತ್ರಗಳಿಗೂ ಕೂಡ ತೊಂದರೆ ಎದುರಾಗಿದೆ. ಇನ್ನೊಂದು ಕಡೆ ಬಹ್ರೇನ್ ಮತ್ತು ಸೌದಿಯಲ್ಲಿ ಫಾರ್ಮುಲಾ 1 ರೇಸ್ ನಡಿಬೇಕಾಗಿತ್ತು. ಯುದ್ಧದಲ್ಲಿ ಬಾಂಬ್ಗಳು ಬಂದು ಬೀಳ್ತಾ ಇದ್ದಾವೆ. ಇಂಥ ಟೈಮಲ್ಲಿ ಫಾರ್ಮುಲಾ 1 ರೇಸ್ ಹೆಂಗೆ ನಡೆಯುತ್ತೆ? ಮೈಕಲ್ ಶುಮಾಕರ್ ಅಂತಾರೆ ಎಲ್ಲಿ ಬರ್ತಾರೆ, ಜೊತೆಗೆ ಶಕೀರಾ ಅಂತಾರೆ ಬಂದಲ್ಲಿ ಪರ್ಫಾರ್ಮ್ ಮಾಡಬೇಕಾಗಿತ್ತು, ಅದು ಕೂಡ ಬಂದಾಗಿದೆ. ಇನ್ನು ಬೆಲೆ ಏರಿಕೆಯಿಂದಾಗಿ ಅಮೆರಿಕದಲ್ಲಿ ಏನೊಂದು ರಿಯಲ್ ಎಸ್ಟೇಟಿಗೆ ಹೊಡೆತ ಹೆಂಗೆ ಬಿದ್ದಿದೆ ಅಂದರೆ, ಅಫೋರ್ಡಬಲ್ ಹೋಮ್ಸ್ ಅಂತ ಏನು ಕರೀತಾರೆ, ಅವುಗಳ ರೇಟ್ ಜಾಸ್ತಿ ಆಗಿದೆ. ಇದು ಭಾಳ ಹೊಡೆತ ಕೊಡುತ್ತೆ ದೀರ್ಘಕಾಲದಲ್ಲಿ ಅಮೇರಿಕಾದಲ್ಲಿ. ಯಾಕೆಂದರೆ ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿರೋ ಜನ ಪ್ರತಿಭಟನೆ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಮನೆಯ ಒಂದು ದರ ಏರಿಕೆ ಆಗುವಂಥ ಭೀತಿನೂ ಇದೆ. ಇನ್ನೊಂದು ಕಡೆ ಬ್ರೆಜಿಲ್ನಲ್ಲಿ ಇಂಧನ ಅಲಭ್ಯತೆಯಿಂದಾಗಿ ಏನಾಗಿದೆ, ಸಕ್ಕರೆ ದರದಲ್ಲಿ ಏರಿಕೆ ಆಗೋ ಚಾನ್ಸಸ್ ಕಂಡು ಬರ್ತಿದೆ. ಯಾಕೆಂದರೆ ಸಕ್ಕರೆಯನ್ನು ಏನು ಉತ್ಪಾದನೆ ಮಾಡಬೇಕು ಅಂದರೆ ಅದಕ್ಕೆ ಭಾರಿ ಪ್ರಮಾಣದ ಇಂಧನ ಬೇಕು. ಇಂಧನ ಅಲಭ್ಯತೆಯಿಂದಾಗಿ ಸಕ್ಕರೆಯನ್ನು ಉತ್ಪಾದನೆ ಮಾಡೋಕ್ಕಾಗ್ತಿಲ್ಲ. ಆ ಒಂದು ಸಮಸ್ಯೆ ಅಲ್ಲಿ ಎದುರಿಸ್ತಾ ಇದ್ದಾರೆ. ಇನ್ನು ಶ್ರೀಲಂಕಾ ಮತ್ತು ಲಾವೋಸ್ನಲ್ಲಿ ಶಾಲೆ ಮತ್ತು ಕಚೇರಿಗಳ ಕಾರ್ಯನಿರ್ವಹಣೆಯ ಒಂದು ಸಮಯಾವಕಾಶವನ್ನು ಕಡಿತ ಮಾಡಲಾಗಿದೆ. ಇದು ಭಾಳ ಡೇಂಜರಸ್ ಇದು. ಯಾಕೆಂದರೆ ಭವಿಷ್ಯದಲ್ಲೂ ಕೂಡ ಇದು ಶಾಲೆಗಳ ಮತ್ತು ಕಚೇರಿ ಕಾರ್ಯನಿರ್ವಹಣೆಯಿಂದಾಗಿ ದೇಶದ ಒಂದು ಆರ್ಥಿಕ ಅಭಿವೃದ್ಧಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಇವೆಲ್ಲ ಘಟನೆಗಳು ವಿಶ್ವಾದ್ಯಂತ ನಡೀತಾ ಇರೋದು ವೀಕ್ಷಕರೇ.